ಹಲೋ ನಮಸ್ಕಾರ. ಬನ್ನಿ ನಮ್ಮ ಬೆಳ್ಳಿಗುಂಡುಸ್ ಕಿಚನ್ಗೆ. ಇವತ್ತು ನಾವು ಒಂದು ಹೊಸ ಥರ ಚಾಟ್ ಮಾಡೋಣ. ಯೂಶಲಿ ನಮ್ಮ ಚಾನಲಲ್ಲಿ ನಾನು ಹಾಕಿಲ್ಲ, ಯಾವುದು ಚಾಟ್ಸ್ಗಳನ್ನ ಹಾಕಿಲ್ಲ. ಇದು ಮೊದಲನೇ ಸತಿ ನಾನು ಹಾಕ್ತಾ ಇರೋದು ಚಾಟ್ಸು. ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಂಡು ತಿಂದು ನೋಡ್ಬಿಟ್ಟು ಹೇಳಿ ಹೇಗಿತ್ತು ಅಂತ. ಬನ್ನಿ ಹಾಗಿದ್ರೆ ನಮ್ಮ ಬೆಳ್ಳಿಗುಂಡುಸ್ ಕಿಚನ್ಗೆ. ಇವತ್ತು ನಾವು ಕಟೋರಿ ಚಾಟ್ ಅಂದ್ಬಿಟ್ಟು ಮಾಡೋಣ. ಅದರಲ್ಲಿ ನಾನು ಹೇಗೆ ಆ ಬಟ್ಲುಗಳನ್ನ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಹೆಂಗೆ ಅದನ್ನು ಸರ್ವ್ ಮಾಡೋದು ಚಾಟ್ಸ್ನ, ಅದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಇಷ್ಟ ಆಗತ್ತೆ ಅನ್ಕೋತೀನಿ ಎಲ್ರಿಗೂ. ಬನ್ನಿ ಹಾಗಾದರೆ, ಯಾಕೆ ತಡ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನೊಂದು ಪರಾತ ತಗೋತೀನಿ. ಪರಾತದಲ್ಲಿ 1.5 ಬಟ್ಲಷ್ಟು ಮೈದಾ ಹಿಟ್ಟು ತಗೋತೀನಿ. ಅದಕ್ಕೆ 2 ಅಥವಾ 2.5 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಅಜ್ವಾಯಿನ್ 1/2-3/4 ಸ್ಪೂನಷ್ಟು ಅಜ್ವಾಯಿನ್ ಹಾಕ್ತಾ ಇದ್ದೀನಿ, ಅಂದರೆ ಓಂ ಕಾಳು. ಅದನ್ನು ಹೀಗೆ ಕೈಯಲ್ಲಿ ತಿಕ್ಕಿಬಿಟ್ಟು ಹಾಕಿ ಚೆನ್ನಾಗಿರುತ್ತೆ. ಹಾಗೆ ಕಸೂರಿ ಮೇಥಿ ಕೂಡ ಹಾಕ್ತಾ ಇದ್ದೀನಿ. ಅದು ಅಷ್ಟೇ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದು ಅಷ್ಟೇ ಕೈಯಲ್ಲಿ ತಿಕ್ಕಿ ಹಾಕಿ. ಹಾಗೆ 1 ಚಟ್ನಿ ಕಪ್ಪಲ್ಲಿ 1 ಬಟ್ಲು ಎಣ್ಣೆ ಹಾಕಿದ್ದೀನಿ. ಹಸಿ ಎಣ್ಣೆನೂ ಹಾಕೋಬೋದು, ಇಲ್ಲ ಕಾಯಿಸ್ಕೊಂಡು ಕೂಡ ಹಾಕೋಬೋದು. ಇದನ್ನ ಅಳತೆ ಹೇಗೆ ಗೊತ್ತಾಗತ್ತೆ ಅಂದರೆ, ನಾವು ಹಿಟ್ಟನ್ನ ಈ ಥರ ತಿಕ್ಕಿ ಕಲಿಸ್ಬಿಟ್ಟು ಹಿಂಡಿದಾಗ ಕೈಗೆ ಅದು ಒಂದು ಉಂಡೆ ಥರ ಕೂತ್ಕೋಬೇಕು. ಅದು ಕೂತ್ಕೊಳ್ಳದೆ ಇದ್ರೆ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕೋಬೇಕಾಗತ್ತೆ. ನಾನು 1.5 ಕಪ್ಪಷ್ಟು ಹಾಕಿದ್ದೀನಿ ಚಟ್ನಿ ಕಪ್ಪಲ್ಲಿ. ಈಗ ನೋಡಿ, ಈ ಥರ ಹಿಂಡಿದ್ರೆ ಒಂದು ಉಂಡೆ ಥರ ಆಗುತ್ತೆ. ಅಲ್ಲಿಗೆ ಕರೆಕ್ಟಾಗಿದೆ ಹದ ಅಂತ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಯಾವ ಹದದಲ್ಲಿರಬೇಕು ಅಂದರೆ, ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಹದ ಟೈಟ್ ಆಗಿರಬೇಕು. ಹಾಗೆ ಇದನ್ನ ಈ ಥರ ನಾದಿನೇ ಕಲಿಸ್ಬೇಕು. ಚೆನ್ನಾಗಿ ನಾದಿ ಕಲಸಿ ಕೈಗೊಂಚೂರು ಮೆತ್ಕೊಳ್ಳೋದಿಲ್ಲ. ಅಷ್ಟು ನಾದಿ ಎಲ್ಲ ಆಗೋದ್ಮೇಲೆ ಕೈಗೆಲ್ಲ ಮೆತ್ಕೊಳ್ಳೋದಿಲ್ಲ. ಈ ಥರ ನೋಡಿ, ಹೋಲ್ ಮಾಡಿದಾಗ ನಾವು ಹಿಂಗೆ ಒತ್ತಿದಾಗ ಅದು ವಾಪಸ್ ಬರಬಾರ್ದು. ಈ ಥರ ಹೋಲ್ ಮಾಡಿದಾಗ ಅದು ಹೋಲಾಗೆ ನಿಂತು ಕೂತ್ಕೋಬೇಕು. ಆ ಹದದಲ್ಲಿ ಇರಬೇಕು. ಒಂದು 10 ನಿಮಿಷ ಅದನ್ನು ಹಾಗೆ ಬಿಟ್ಬಿಟ್ಟು ಆಮೇಲೆ ಈ ಥರ ತೆಳುವಾಗೆ ಲಟ್ಟಿಸ್ಕೊಳ್ಳಿ. ತೆಳುವಾಗೆ ಲಟ್ಟಿಸ್ಕೊಂಡು, ಈಗ ನನ್ನ ಹತ್ರ ಕೇಕ್ ಮೌಲ್ಡ್ಸ್ಗಳಿದೆ, ಕಪ್ ಕೇಕ್ ಮಾಡುವಂಥದ್ದು, ಅದನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈ ಚಟ್ನಿ ಕಪ್ಗಳಿರುತ್ತಲ್ಲ ಮನೆಯಲ್ಲಿ, ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಈ ಥರ ತೆಳುವಾಗೆ ಲಟ್ಟಿಸ್ಬೇಕು. ಎಷ್ಟು ತೆಳ್ಳಗಾಗತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸಿ, ಈ ಬಟ್ಲು ನಾವೇನು ಇಟ್ಕೊಂಡಿದ್ದೀವಿ ಅದನ್ನ ಬೋರಳ ಹಾಕಿ ಅದ್ರ ಮೇಲೆ ಈ ಹಿಟ್ಟು ನಾವೇನು ಇಟ್ಕೊಂಡಿದ್ದೀವಿ ಅದನ್ನು ಹಾಕೋಬೇಕು. ನಮಗೆ ಆ ಶೇಪಲ್ಲಿ ಬರಬೇಕಲ್ಲ, ಅದಕ್ಕೆ. ನೀಟಾಗಿ ಸುಕ್ಕ ಕಟ್ಟದೇ ಇರೋ ಥರ ಅದನ್ನು ನಾವು ಬಟ್ಲಿಗೆ ಅಂಟಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾವು ಹಾಕಿದ ತಕ್ಷಣ ಇರುತ್ತೆ ಒಂಥರ ಅದು ಫ್ರಿಲ್ಸ್ಗಳ ಥರ ಮುಂದ್ಗಡೆ ಬಂದ್ಬಿಡುತ್ತೆ ಕೆಳಗಡೆಗೆ. ಸೊ ಅದು ಬರದೇ ಇರೋ ಥರ ನಾವು ನೀಟಾಗಿ ಅದು ಕೈಯಲ್ಲಿ ಮಾಡ್ಕೋಬೇಕು. ಎಲ್ಲನೂ ಒಳಭಾಗಕ್ಕೆ ಬರೋ ಥರ ನಾವು ಮಾಡ್ಕೋಬೇಕು. ಒಂದು ಸತಿ ಅಷ್ಟು ಒಳಭಾಗಕ್ಕೆ ಬರುತ್ತಲ್ಲ, ಬಂದ ಮೇಲೆ ಹೆಬ್ಬೆಟ್ಟಿಂದ ಅದನ್ನು ನಾವು ಒಳಭಾಗಕ್ಕೆ ಎಳ್ಕೋಬೇಕು. ಅವಾಗೇನಾಗುತ್ತೆ, ಮೇಲ್ಗಡೆಗೆ ಕಟ್ ಆಗೋಗುತ್ತೆ ಅದು ಎಡ್ಜಸ್. ಸೊ ಒಳಗೆ ಏನಿದೆ ಹಿಟ್ಟು ಅದನ್ನು ತೆಕ್ಕೊಂಬಿಡೋದು. ಈಗ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಒಂದು ತಟ್ಟೆ ಒಳಗೆ ಜೋಡಿಸಿಟ್ಕೊಳ್ಳಿ. ಇದು ನಾವು ಹೀಗೆ ಇಟ್ಕೊಂಡ್ರೆ ಪೂರಿಗಳ ಥರ ಊದ್ಬಿಡುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇದಕ್ಕೆ ಒಂದು ಫೋರ್ಕ್ ತಗೊಂಡು ಅಲ್ಲಲ್ಲಿ ಹೋಲ್ ಮಾಡಿ ಇಟ್ಕೋಬೇಕು. ಐದರ್ ನಾವು ಬಟ್ಲು ಮಾಡಿ ಆ ಹೋಲ್ ಮಾಡ್ಬೋದು, ಇಲ್ಲ ಅಂತಂದರೆ ನಾವು ಲಟ್ಟಿಸ್ಕೊತೀವಲ್ಲ ರೌಂಡಾಗೆ, ಆವಾಗೆ ಕೂಡ ಫೋರ್ಕಲ್ಲಿ ರೌಂಡ್ ಮಾಡ್ಕೋಬೋದು. ಒಂದು ಸತಿ ನಾವು ಹಿಟ್ಟು ತಗೊಂಡ್ರೆ
ಅದು ಏನಿಲ್ಲ ಅಂದ್ರೆ ಒಂದು 3ರಿಂದ 4 ಬಟ್ಲುಗಳಾಗುವಷ್ಟು ತಳ್ಳಗೆ ನಾವು ಲಟ್ಟಿಸ್ಕೋಬೇಕು. ಪ್ರತಿಯೊಂದನ್ನು ಇದೇ ಥರ ಮಾಡ್ಕೋಬೇಕು. ನಾವು ನಮ್ಮ ಬಾಣಲೆ ನಾವು ಕರಿಯೋದಕ್ಕೆ ಅಂತ ಇಟ್ಕೊಂಡಿರ್ತೀವಲ್ಲ, ಅದು ಎಷ್ಟು ದೊಡ್ಡ ಸೈಜು ಅನ್ನೋದ್ರ ಮೇಲೆ ಎಷ್ಟು ಪೂರಿಗಳನ್ನ ನಾವು ಅಂದರೆ ಬಟ್ಲುಗಳನ್ನ ನಾವು ರೆಡಿ ಮಾಡ್ಕೋಬೇಕು ಅನ್ನೋದು ಡಿಪೆಂಡ್ ಆಗತ್ತೆ. ನನ್ನ ಬಾಣಲೆ ಒಳಗೆ ಒಂದು 6 ಬಟ್ಲು ಹಿಡಿಸುತ್ತೆ. ಸೊ ಹಾಗಾಗಿ ನಾನು ಒಂದು 6 ಕಪ್ಪುಗಳನ್ನ ಮಾಡ್ಕೊತೀನಿ ಅಟ್ ಎ ಟೈಮು. ಈ ಥರ ಮಾಡಿಬಿಟ್ಟು ಆಮೇಲೆ ಫೋರ್ಕ್ ತಗೊಂಡು ನಾವು ಹೋಲ್ಗಳನ್ನ ಮಾಡ್ಕೋಬೋದು. ಇಲ್ವಾ ನಾವು ಈ ಥರ ಲಟ್ಟಿಸ್ತೀವಲ್ಲ ತಳ್ಳಗೆ, ನಾವು ಹೇಳಿದ್ವಲ್ಲ ಆವಾಗಲೇ, ಹಾಗೆ ಲಟ್ಟಿಸ್ಕೋತೀವಲ್ಲ ಅಲ್ಲಿ ಕೂಡ ನಾವು ಫೋರ್ಕಲ್ಲಿ ಹೋಲ್ ಮಾಡ್ಕೋಬೋದು. ನಮಗಿದೇನು ರೌಂಡ್ ಶೇಪಾಗೆ ಕರೆಕ್ಟಾಗಿ ಗುಂಡಿಗೆ ಲಟ್ಟಿಸ್ಬೇಕು ಅಂತೇನಿಲ್ಲ, ತಳ್ಳಗೆ ಲಟ್ಟಿಸ್ಕೊಂಡ್ರೆ ಆಯಿತು. ದಪ್ಪ ಬರಬಾರ್ದು, ಅದು ಪೂರಿ ಆಮೇಲೆ ತುಂಬ ದಪ್ಪ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಈಗ ಎಣ್ಣೆ ನೋಡಿ, ಲೋ ಇಂದ ಮೀಡಿಯಮ್ ಆ ಹದದಲ್ಲೇ ಇರಬೇಕು. ತುಂಬ ಹೈ ಫ್ಲೇಮಲ್ಲಿ ಮಾಡಬಾರ್ದು. ಪ್ರತಿಯೊಂದು ಬಟ್ಲುಗಳನ್ನು ಡೈರೆಕ್ಟಾಗಿ ಹಾಗೆ ನಾವು ಎಣ್ಣೆ ಒಳಗೆ ಬಿಟ್ಬಿಡಬೇಕು. ಅಕಸ್ಮಾತ್ ಬಟ್ಲು ಮುಳುಗಿಲ್ಲ ಅಂತಂದರೆ ನೀವು ಆ ಬಟ್ಲಿಗೆ ಎಣ್ಣೆನ ಹಾಕೋಬೋದು. ಒಂದು ಸೌಟನ್ನ ಹೆಲ್ಪ್ ತಗೊಂಡು ಎಣ್ಣೆನ ತುಂಬ್ಕೋಬೋದು. ಹಿಟ್ಟು ತಾನಾಗೆ ಬಿಟ್ಕೊತಾ ಬರುತ್ತೆ. ನಾವು ಮಾಡ್ತಾ ಇದ್ದಾಗ ಈ ಥರ ನಾವು ಬಟ್ಲು ತೆಕ್ಕೊಳ್ಳೋದು ತುಂಬಾ ಈಸಿ ಇರುತ್ತೆ. ಎರಡೂ ಭಾಗದಲ್ಲೂ ಅಂದರೆ ಸ್ಟ್ರೈಟಾಗೆ ಹಾಗೆ ಉಲ್ಟಾ ಭಾಗ ಎರಡೂ ಕಡೆನೂ ನಾವು ಪ್ರಾಪರಾಗೆ ಅದನ್ನು ಬೇಯಿಸ್ಕೋಬೇಕು. ಈ ಪೂರಿಗಳು ಏನಿಲ್ಲ ಅಂತಂದ್ರೂ ನಿಮಗೆ 15ರಿಂದ 20 ದಿನ ಸ್ಟೋರ್ ಮಾಡ್ಬೋದು. ಯಾಕೆಂದರೆ ನಾವು ಹಿಟ್ಟು ಆಗಿರ್ಬೋದು ಇಲ್ಲ ಎಣ್ಣೆ ಆಗಿರ್ಬೋದು, ಎರಡು ತುಂಬ ಫ್ರೆಶ್ ಆಗಿರೋದೇ ತೊಗೊಂಡಿರ್ತೀವಿ ಮನೆಯಲ್ಲಿ ಮಾಡೋದ್ರಿಂದ. ಸೊ ಹಾಗಾಗಿ ಅದು ಕೆಡೋ ಚಾನ್ಸಸ್ ಎಲ್ಲ ತುಂಬ ಕಮ್ಮಿ. ಆ ಫ್ರೆಶ್ನೆಸ್ ಹಾಗೆ ಇರುತ್ತೆ, ಏನೂ ಆಗೋದಿಲ್ಲ. ಡೀಪ್ ಫ್ರೈ ಆಗಿರುತ್ತೆ, ಜೊತೆಗೆ ಮೀಡಿಯಂ ಫ್ಲೇಮಲ್ಲಿ ಡೀಪ್ ಫ್ರೈ ಆಗಿರುತ್ತೆ. ಹಾಗಾಗಿ ನಾವು 15-20 ದಿನ ಸ್ಟೋರ್ ಮಾಡಿದ್ರೆ ಏನೂ ಆಗೋದಿಲ್ಲ, ವಾಸನೆ ಕೂಡ ಬರೋದಿಲ್ಲ. ಇದು ನಾವು ಈ ಥರ ಉಲ್ಟಾ ಮಾಡ್ತಿದ್ದಂಗೆ ಆ ಬಟ್ಲುಗಳು ಬಿಟ್ಕೊಂಡ್ಬಿಡುತ್ತೆ. ಕಾಣಿಸ್ತು ಅನ್ಸುತ್ತೆ ನಿಮಗೆ ಒಂದು ಕಪ್ಪು ಬಿಡ್ತಾ ಇರೋದು. ಅದು ಈಸಿ, ನಮಗೇನು ತುಂಬ ಕಷ್ಟ ಏನಿಲ್ಲ. ನೋಡಿ, ಹಂಗೆ ಎತ್ತಿದ್ರೆ ತಾನಾಗೆ ಬಿಟ್ಕೊಳುತ್ತೆ ಕಪ್ಪುಗಳನ್ನ. ಈ ಬಟ್ಲುಗಳನ್ನ ತೆಕ್ಕೊಂಬಿಡೋಣ. ಅಕಸ್ಮಾತ್ ಈ ಥರ ಮಾಡ್ತಿದ್ದಾಗ ನಿಮಗೆ ತೆಗಿಯೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ನಾವು ಒಂದು ಫೋರ್ಕೋ ಏನಾದರೂ ಒಂದು ತೊಗೊಂಡು ಹೆಲ್ಪ್ ತೊಗೊಂಡು ತೆಕ್ಕೋಬೋದು. ನೋಡಿ, ಇವಾಗ ಇದು ಬೀಳ್ತಾ ಇಲ್ಲ ಅಲ್ಲಾಡಿಸಿದಾಗ, ಅವಾಗ ಫೋರ್ಕ್ ತೊಗೊಂಡು ಸುಮ್ಮನೆ ಒಂಚೂರು ಹಿಂಗೆ ಪುಷ್ ಮಾಡಿದ್ರೆ ಬಿದ್ದೋಗುತ್ತೆ. ನೋಡಿ, ಆ ಥರ ಅಷ್ಟೇ. ಸೊ ಪ್ರತಿಯೊಂದು ಪೂರಿನೂ ನಾವು ಇದೇ ಥರ ಮಾಡಿಟ್ಕೋಬೇಕು, ಕೆಂಪಗೆ ಕರೆದು ಇಟ್ಕೋಬೇಕು. ನಾನು ಈ ಥರ ಬಟ್ಲುಗಳನ್ನ ಮಾಡಿ ಇಟ್ಕೊಂಡು ಮಿಕ್ಕಿದ್ದನ್ನು ಪಾಪಡಿ ಥರ ಅಂದರೆ ಹಪ್ಪಳ ಥರ ಮಾಡಿ ಕೂಡ ಸ್ವಲ್ಪ ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣದು ಪೂರಿಗಳು ಮಾಡ್ತೀವಲ್ಲ ಆ ರೀತಿ, ಅದು ಕೂಡ ಸ್ವಲ್ಪ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕೂಡ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಎಲ್ಲ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಈರುಳ್ಳಿ, ಕ್ಯಾರೆಟು, ಟೊಮೆಟೊ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಚಟ್ನಿಗಳು 3 ಥರದ್ದು ಅದೆಲ್ಲನೂ ಕೂಡ ಇದೆ. ಅದರ ಜೊತೆಗೆ ನಾವು ಇಲ್ಲಿ ಆಲೂಗಡ್ಡೆ ಹಾಗೆ ಬಟಾಣಿ ಎರಡನ್ನೂ ನಾವು ಬೇಯಿಸಿ ಇಟ್ಕೊಂಡಿದ್ದೀವಿ. ನಾನು ತೊಗೊಂಡಿರೋದು ಫ್ರೋಝನ್ನು. ನೀವು ಫ್ರೋಝನ್ಗಿಂತ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನೆನೆಸಿರ್ತೀವಲ್ಲ ಆ ಬಟಾಣಿನ ಕೂಡ ತೊಗೋಬೋದು. ನಾನು ಅರ್ಜೆಂಟಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ಫ್ರೋಝನ್ ತೊಗೊಂಡೆ. ಇದಕ್ಕೆ ನಾವು ಹಸಿರು ಚಟ್ನಿ ಹಾಕೊಳ್ಳೋಣ, ಹಾಗೆ ಕೆಂಪು ಚಟ್ನಿ, ಮಸಾಲೆ ಚಟ್ನಿ ಅದು ಹಾಗೆ ಸ್ವೀಟು. ಎಲ್ಲದಕ್ಕೂ ಒಂದು ಸ್ವಲ್ಪ ಉಪ್ಪು ಕಂಟೆಂಟ್ ಇರುತ್ತೆ, ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ಯೂಶಲಿ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಹಿಡಿಸುತ್ತೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಆಮ್ಚೂರು ಹಾಗೆ ಚಾಟ್ ಮಸಾಲೆ
ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೋಬೋದು. ನಾನು ಸ್ವೀಟ್ ಚಟ್ನಿಲಿ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೆ, ಹಾಗಾಗಿ ಹಾಕಲಿಲ್ಲ. ಈಗ ಇದನ್ನ ಒಂದು ಪೊಟೆಟೊ ಮ್ಯಾಶರಲ್ಲಿ ಅಥವಾ ನಮ್ಮ ಕೈಯಲ್ಲಿ ಯಾವುದ್ರೊಳಗಾದರೂ ಸರಿ ಈ ಥರ ನುಣ್ಣಗೆ ಮಾಡಿಟ್ಕೋಬೇಕು. ನೋಡಿ ಈಗ ಪ್ರತಿಯೊಂದು ರೆಡಿಯಾಗಿದೆ ನಾವು ಮಾಡಿರೋದು. ಈಗೇನಿದ್ರು ಅಲೈನ್ ಮಾಡಬೇಕು. ಹೇಗೆ ಅಲೈನ್ ಮಾಡೋದು? ಇದಕ್ಕೇನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ, ಒಂದಾದ್ಮೇಲೆ ಒಂದು ಹಿಂಗೆ ಹಾಕಬೇಕು ಅಂತ. ಹೇಗೆ ಬೇಕಾದರೂ ಅಲೈನ್ ಮಾಡ್ಕೋಬೋದು. ಬನ್ನಿ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾನೊಂದು ಸಣ್ಣ ತಟ್ಟೆ ಇಟ್ಕೊಂಡೆ. ಆ ಸಣ್ಣ ತಟ್ಟೆನಲ್ಲಿ 3 ಕಟೋರಿಗಳನ್ನ ಇಟ್ಟಿದ್ದೀನಿ, ಅಂದರೆ 3 ಬಟ್ಲುಗಳನ್ನ ಇಟ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿದೆ ನಾನು ಮಾಡಿರೋಂಥ ಕಟೋರೀಸು. ತುಂಬಾ ಚೆನ್ನಾಗಿದೆ, ಪ್ರಪೋರ್ಷನ್ಸ್ ಕರೆಕ್ಟಾಗಿದೆ. ಇದಕ್ಕೆ ಮೊದಲಿಗೆ ನಾವು ಆಲೂಗಡ್ಡೆ ಮ್ಯಾಶ್ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಅದಕ್ಕೇನು ಇಷ್ಟಿಷ್ಟೇ ಹಾಕಬೇಕು ಅನ್ನೋ ರೂಲ್ಸ್ ಏನಿಲ್ಲ, ನಮ್ಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಆದಮೇಲೆ ನಾವಿಲ್ಲಿ ಏನೇನು ಇಟ್ಕೊಂಡಿದ್ದೀವಿ ಅಂದರೆ ತರಕಾರಿಗಳು, ಅದನ್ನೆಲ್ಲನೂ ಹಾಕ್ಕೋಬೋದು. ಇಷ್ಟೇ ಅಂತಿಲ್ಲ, ಇದಕ್ಕೆ ಬೇಕಾದರೆ ನಾವು ಮಾವಿನಕಾಯಿ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. ಅದು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಬದಲು ನಾವು ಆಮ್ಚೂರು ಹಾಕ್ಕೊಂಡಿದ್ದೀವಿ, ಸೊ ಪರವಾಗಿಲ್ಲ ಅಂತ ಅದನ್ನು ಕೂಡ ನಾವು ಹಾಕ್ಕೋಬೋದು. ಅದೇ ಥರ ನಮ್ಗೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ಇನ್ನೂ ಸಣ್ಣಕ್ಕೆ ಹೆಚ್ಚು ಹಾಕ್ಬೋದು, ಇಲ್ಲ ದಪ್ಪಕ್ಕೆ ಹೆಚ್ಚು ಹಾಕ್ಕೋಬೋದು, ಹೆಂಗಾದರೂ ಸರಿ. ಎಲ್ಲ ಒಂದು 2 3 ಅಷ್ಟು ಒಂದೊಂದು ಕಟೋರಿನಲ್ಲಿ ಹಾಕ್ಕೊಳ್ಳೋದು, ಒಂದಾದ್ಮೇಲೆ ಒಂದು. ಕ್ಯಾರೆಟು, ಟೊಮೆಟೊ, ಈರುಳ್ಳಿ ಲಾಸ್ಟಲ್ಲಿ ಹಾಕಿ, ಸೌತೆಕಾಯಿ ಎಲ್ಲ ಹಾಕ್ಕೊಳ್ಳಿ. ಮತ್ತೀಗ ಚಟ್ನಿಗಳು ಹಾಕ್ಕೊಳ್ಳೋಣ. ಕೆಂಪು ಚಟ್ನಿ ಬಂದು ಮಸಾಲೆ ಚಟ್ನಿ. ಅದು ನನ್ನ ಪ್ರೊಸೀಜರ್ ಹೇಳ್ಬೋದು, ಹೇಳೋದಕ್ಕಿಂತ ಒಂದು ಸತಿ ಮಾಡಿನೇ ತೋರಿಸ್ತೀನಿ ಚಟ್ನಿಗಳು. ನಾನು ಮಾಡಿರೋದು ರೆಡಿ ಇಟ್ಕೊಂಡಿರ್ತೀನಿ ಯೂಶಲಿ ಯಾವಾಗೂ, ಹಾಗಾಗಿ ಅದನ್ನೇ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಹಸಿರು ಚಟ್ನಿ. ಇದರಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲನೂ ಇರುತ್ತೆ. ಸೊ ಖಾರಕ್ಕೆ ನಮಗೆ ಚೆನ್ನಾಗಿರುತ್ತೆ. ಅದು ಅಷ್ಟೇ, ನಾನು 3 ಚಟ್ನಿನೂ ಒಂದು ಸತಿ ಮಾಡಿ ತೋರಿಸ್ತೀನಿ. ಇದರ ಜೊತೆಗೆ ಸ್ವೀಟ್ ಚಟ್ನಿ. ಇದರಲ್ಲಿ ನಾನು ಡೇಟು ಹಾಗೆ ಹುಣಸೆ ಹಣ್ಣು ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಬೆಲ್ಲನೂ ಹಾಕಿದ್ದೀನಿ. ನೋಡಿ ಎಷ್ಟು ತಿಕ್ಕಾಗಿದೆ ಆ ಒಂದು ಚಟ್ನಿ ಕೂಡ, ಸಖತ್ ತಿಕ್ಕಾಗಿರುತ್ತೆ. ಈಗ ಇದಕ್ಕೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕೋಣ. ನನಗೆ ಫೇವ್ರೇಟ್ ಅದು, ಇಷ್ಟ. ಅದ್ರ ಜೊತೆಗೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಮಧ್ಯದಲ್ಲಿ ಸಿಕ್ಕಿದ್ರೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿರೋದು ಇದು ಕಾಂಗ್ರೆಸ್ ಕಡಲೆ ಬೀಜ. ಹಿಂಗೆಲ್ಲ ತುಂಬ ಹಾಕಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಮತ್ತು ಹಾಗೆ ಸ್ವಲ್ಪ ಸೇವ್ ಮತ್ತು ಕಡಲೆಪುರಿ. ಚಾಟ್ಸ್ ಅಂದರೆ ಕಡಲೆಪುರಿ ಇದ್ದರೆ ಚೆನ್ನಾಗಿರುತ್ತೆ ಅಲ್ಲ, ಸೊ ನನಗೆ ಸ್ವಲ್ಪ ಕಡಲೆಪುರಿ ಇಷ್ಟ, ಸೊ ಹಾಗಾಗಿ ಹಾಕ್ಕೋತೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ಇದಕ್ಕೆ ಬೇಕಾದರೆ ನೀವು ಒಂದು ಸ್ವಲ್ಪ ಸ್ವೀಟ್ ಮೊಸರು ಹಾಕ್ಕೋಬೋದು. ಸ್ವೀಟ್ ಮೊಸರು ಅಂದರೆ ಮೊಸರು, ನಾರ್ಮಲ್ ಮೊಸರು ಸಿಗುತ್ತಲ್ಲ, ಆ ಮೊಸರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಶುಗರ್ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಹಾಕ್ಕೋಬೋದು ಅಷ್ಟೇ. ಈಗ ನೋಡಿ ಪಾಪ್ಡೀಸ್ ಮಾಡಿದ್ದೇನಲ್ಲ, ಇದೇ ಥರ ಹಪ್ಪಳಗಳ ಥರ ಮಾಡಿ ಇಟ್ಕೊಂಡಿದ್ನಲ್ಲ, ಇದು ಕೂಡ ನಾನು ಹಾಕಿ ಮಾಡ್ತಾಯಿದ್ದೀನಿ. ಇದು ಕೂಡ ಒಂಥರ ಚಾಟ್ ಚೆನ್ನಾಗಿರುತ್ತೆ. ಈ ಥರ ಪೀಸ್ ಮಾಡಿಬಿಟ್ಟು ಹಾಕ್ಕೊಂಡು ಅದಕ್ಕೆ ನಾವೇನು ಇದೆಲ್ಲ ಇಟ್ಕೊಂಡಿದ್ದೀವಿ ಐಟಮ್ಸ್ಗಳು, ಅದನ್ನೆಲ್ಲ ಮಾಮೂಲಿ ಆ ಚಾಟ್ಗೆ ಹೆಂಗೆ ಮಾಡಿದ್ವಿ ಹಾಗೇನೆ ಅದು ಬಟ್ಲಲ್ಲಿ ತುಂಬಿದ್ವಿ. ಇದನ್ನು ಹಾಗೆ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಅಷ್ಟೇ, ಬೇಕಿದ್ರೆ ನೀವು ಮೊಸರು ಕೂಡ ಹಾಕ್ಬೋದು. ನಾನು ಯಾವುದಕ್ಕೂ ಮೊಸರು ಹಾಕಲಿಲ್ಲ, ಬಟ್ ಹಾಕಿದ್ರೆ ಟೇಸ್ಟ್ ತುಂಬ ಎನ್ಹಾನ್ಸ್ ಆಗುತ್ತೆ. ನಾವೇನೇನು ಇಟ್ಕೊಂಡಿದ್ದೀವಿ ಅದೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನ್ಸಲ್ಲಿ ಅಮೆಝಾನಲ್ಲಿ ಸಿಗೋವಂಥ ಐಟಮ್ಸ್ಗಳು, ಅಂದರೆ ನನಗೆ ಕಮ್ಮಿ ಇದೆ ರೇಟು, ಚೆನ್ನಾಗಿದೆ ಅನಿಸಿರೋ ಐಟಮ್ಸ್ಗಳದ್ದು ಲಿಂಕ್ಗಳು ಹಾಕಿರ್ತೀನಿ. ಬೇಕು ಅಂದರೆ ನೀವು ಹೋಗಲ್ಲಿ ಪರ್ಚೇಸ್ ಮಾಡ್ಬೋದು. ಅಂದರೆ ಹುಡುಕೊಳ್ಳೋದು ತಪ್ಪತ್ತೆ, ನಾನು ಹುಡುಕಿ ಇಟ್ಟಿರೋದ್ರಿಂದ ನೀವು ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಒಂದು ಸತಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ.
ಈಗ ನೋಡಿ ಅದಕ್ಕೆ ಕಡಲೆಕಾಯಿ ಬೀಜನೂ ಹಾಕಿದೆ, ಹಾಗೆ ಸೇವು ಹಾಕಿದ್ದೀನಿ. ಇದರ ಮೇಲೆ ಒಂದು ಸ್ವಲ್ಪ ಕಡಲೆಪುರಿನೂ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ವಾವ್! ಏನು ಸಖತ್ತಾಗಿರುತ್ತಲ್ಲ. ಸಾಯಂಕಾಲದೊತ್ತಿಗೆ ಮಾಡಿಕೊಡಿ ನಿಮ್ಮ ಮಕ್ಳಿಗೂ ಈ ಥರ. ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ಥ್ಯಾಂಕ್ ಯು.